ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದು ನಾನೇ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಸಿದ್ದರಾಮಯ್ಯನವರ ಈ ಮಾತಿನಿಂದ ಈಗ ಸಂಚಲನ ಶುರುವಾಗಿದೆ. ರಾಜ್ಯದಲ್ಲಿ 4-5 DCMಗಳನ್ನು ಮಾಡಬೇಕು ಅನ್ನೋ ಚರ್ಚೆ ಇತ್ತು. ಆ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇತ್ತು ಕೂಡ. ಸಮುದಾಯವಾರು DCMಗಳನ್ನು ಮಾಡಬೇಕು ಅಂತೇಳಿ ಏನು ಚರ್ಚೆ ನಡೀತಾ ಇತ್ತು. ಆದರೆ ಒಬ್ಬರನ್ನೇ ಮಾಡಬೇಕು ಅಂತ ನಾನೇ ಒತ್ತಡವನ್ನು ಹಾಕಿದ್ದು, ಪರಮೇಶ್ವರ DCM ಆಗೋದಕ್ಕೆ ಕಾರಣ ನಾನೇ ಅನ್ನುವಂತೆ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರ ಸಂಕೀರ್ಣದಲ್ಲಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹೇಳಿಕೆ ಈಗ ಸಂಚಲನವನ್ನು ಮೂಡಿಸಿದೆ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ? ಯಾರು? ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಆಯ್ತಪ್ಪ. ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವ್ರು ಹೊಡೆದಾಕದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಆಮೇಲೆ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು, ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯೇನ್ರಿ ಬಡ್ತಿ ಮೀಸಲಾತಿ? ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಸರ್, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು, ಹೋಗ್ಬೇಕು, ಪ್ರಧಾನಿ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.